ಇನ್ನು ನಿಗೂಢವಾಗಿದೆ ಶಾಸಕ ಉಮೇಶ್ ಜಾಧವ್ ಅವರ ನಡೆ. ಮುಂಬೈನಲ್ಲೇ ಬೀಡು ಬಿಟ್ಟಿದ್ದಾರೆ ಶಾಸಕ ಉಮೇಶ್ ಜಾಧವ್. ಜಿಲ್ಲೆಗೆ ವಾಪಸ್ ಆಗೋ ಕುರಿತು ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ ಜಾಧವ್. ಕಾಂಗ್ರೆಸ್ನಲ್ಲೇ ಮುಂದುವರಿಬೇಕಾ ಅಥವಾ ರಾಜೀನಾಮೆಯನ್ನ ನೀಡಬೇಕಾ ಅನ್ನುವ ಗೊಂದಲದಲ್ಲೇ ಇದ್ದಾರೆ ಜಾಧವ್. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜಾಧವ್ ಅವರನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಉದ್ದೇಶವನ್ನ ಹೊಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಲು ಬಿಜೆಪಿ ಈ ರೀತಿ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ಅಧಿಕಾರ ತಪ್ಪಿದ್ದು ಕೂಡ ಲೋಕಸಭಾ ಚುನಾವಣೆಗೆ ಕಣ್ಣನ್ನ ಇಟ್ಟಿದೆ ಬಿಜೆಪಿ. ಲೋಕಸಭಾ ಚುನಾವಣೆಗೆ ಟಾರ್ಗೆಟ್ ಇಟ್ಕೊಂಡಿದೆ ಬಿಜೆಪಿ. ಶಾಸಕ ಜಾಧವ್ ಮನವೊಲಿಸ್ತಾ ಇದ್ದಾರೆ ಬಿಜೆಪಿ ಮುಖಂಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಇವರನ್ನ ವಾಪಸ್ ಹೆಂಗಾದ್ರು ಮಾಡಿ ಸೆಳ್ಕೋಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದೆ. ಒಬ್ಬೊಬ್ಬ ಶಾಸಕ ಕೂಡ ಇಂಪಾರ್ಟೆಂಟ್. ಈ ರೀತಿ ಸರ್ಕಾರ ಅತ್ಯಂತ ಸಿಂಪಲ್ ಮೆಜಾರಿಟಿಯ ಗವರ್ನಮೆಂಟ್ಗಳಿದ್ದಾಗ ಈ ರೀತಿ ಗೊಂದಲಗಳು ಪದೇ ಪದೇ ಆಗುವಂಥದ್ದು. ಇಲ್ಲೂ ಅಷ್ಟೇ. ಈಗ ಉಮೇಶ್ ಜಾಧವ್ ಅವ್ರು ಎಷ್ಟೇ ಬಡ್ಕೊಂಡ್ರು ಕೂಡ ಕೇರ್ ಮಾಡಿರಲಿಲ್ಲ ಇವರು. ಈಗ ಅವರು ಆ ಕಡೆ ಕಾಲಿಟ್ಟ ಮೇಲೆ ಇವರು ಎಳಿಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಆ ಕಡೆಯಿಂದ ಅವರು ಎಳಿತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಉಮೇಶ್ ಜಾಧವ್ ಇದ್ದಾರೆ. ಅವರಿಗೆ ಲೋಕಸಭೆಗೆ ಟಿಕೆಟ್ ಕೂಡ ಈಗ ಬಿಜೆಪಿ ಕನ್ಫರ್ಮ್ ಮಾಡಿಬಿಟ್ಟಿದೆ. ಹೀಗಾಗಿ ಅವರು ಅಲ್ಲೇ ಉಳ್ಕೋತಾರ. ಅವರು ಕಾಂಗ್ರೆಸ್ಗೆ ಹೋದರೆ ಅವ್ರಿಗಿರುವಂಥ ಆತಂಕ ಅಂದರೆ ಏನು ಭವಿಷ್ಯ ಇಲ್ಲ ಅಲ್ಲಿ. ಇಷ್ಟು ವರ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದರು, ಅವ್ರು ನೆಕ್ಸ್ಟ್ ಅವ್ರ ಮಗನ ಬೆಳೆಸ್ತಾ ಇದ್ದಾರೆ, ನಾನೇನು ಮಾಡಲಿ ಅಲ್ಲಿದ್ದು ಅನ್ನುವಂಥದ್ದು ಉಮೇಶ್ ಜಾಧವ್ ಅವರ ಲೆಕ್ಕಾಚಾರ. ಹೀಗಾಗಿ ಉಮೇಶ್ ಜಾಧವ್ ನಿರ್ಧಾರ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಈಗ ಉಮೇಶ್ ಜಾಧವ್ ಏನು ಮಾಡ್ತಾರೆ ಅಂತ, ಈಗ ನಾಳೆ ಬರ್ತಾರಾ ಸಭೆಗೆ ಅಥವಾ ಅಲ್ಲೇ ಉಳ್ಕೋತಾರಾ? ಯಾಕಂದರೆ ಬಿಜೆಪಿ ಅವರಿಗೆ ಟಿಕೆಟ್ ಕೂಡ ಕನ್ಫರ್ಮ್ ಮಾಡ್ತಾ ಇದೆ ಅನ್ನುವಂಥದ್ದು ಅಲ್ಲಿಂದ ಲೋಕಸಭೆಗೆ. ಸೊ ಈಗ ಅತ್ಯಂತ ಕ್ರೂಷಿಯಲ್ ರಾಜಕೀಯ ನಿರ್ಧಾರವನ್ನು ಕೈಗೊಳ್ಳಬೇಕಾದಂಥ ಸಿಚುವೇಶನ್ ಇದೆ ಈಗ ಅವರಿಗೆ, ಉಮೇಶ್ ಜಾಧವ್ಗೆ ಅಂತ. ನಿಜ ಅಮರ್ ಪ್ರಸಾದ್, ಉಮೇಶ್ ಜಾಧವ್ ಈಗ ಸದ್ಯ ಸಂದಿಗ್ಧ ಪರಿಸ್ಥಿತಿ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಅವರು ಅವ್ರಿಗೆ ಬಿಜೆಪಿಗೆ ಬನ್ನಿ, ನೀವು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ನೀವು ಒಂದ್ ಕೇಸ್ ಲೋಕಸಭಾದಲ್ಲಿ ಗೆದ್ರೆ ನಿಮ್ಗೆ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೇವೆ, ಜೊತೆಗೆ ನೀವು ಹೇಳಿದ ಚಿಂಚೋಳಿಯಲ್ಲಿ ಟಿಕೆಟ್ ಕೊಡ್ತೇವೆ, ಅಲ್ಲಿ ಕೂಡ ಗೆಲ್ಲಿಸ್ತೇವೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ಆಫರ್ಗಳನ್ನು ಕೂಡ ನೀಡಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತವೆ. ಅನೇಕ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹಸ್ತಕ್ಷೇಪದಿಂದ ಸಾಕಷ್ಟು ಉಮೇಶ್ ಜಾಧವ್ ಅವರು ನೊಂದಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಇರಬೇಕಾ ಅಥವಾ ಬಿಜೆಪಿಗೆ ಹೋಗ್ಬೇಕಾ ಅನ್ನೋ ಗೊಂದಲದಲ್ಲಿ ಸ್ವತಃ ಉಮೇಶ್ ಜಾಧವ್ ಅವರು ಇರುವಂತದ್ದು. ಇದನ್ನೇನು ಕಳೆದ 5-6 ದಿನಗಳಿಂದ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಸಂಪರ್ಕವನ್ನ ಕಳೆದುಕೊಂಡಿದ್ದಾರೆ. ಸಂಪರ್ಕವನ್ನ ಕಳೆದುಕೊಂಡ್ರು ಕೂಡ ಅವರು ತಮ್ಮ ಸಂಬಂಧಿಗಳು ಮತ್ತು ಕೆಲ ಬೆಂಬಲಿಗರ ಜೊತೆ ಸಂಪರ್ಕದಲ್ಲಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ನಲ್ಲಿ ಇರುವ ಬಗ್ಗೆ ಮತ್ತು ಬಿಜೆಪಿ ಹೋಗೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇನ್ನೂ ಗೊಂದಲ ಮುಂದುವರಿದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಈಗ ನಾಳೆ ಸಿಎಲ್ಪಿ ಸಭೆ ಇದೆ. ಸಿಎಲ್ಪಿ ಸಭೆಗೆ ಹಾಜರಾಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಡೆ ನಿಗೂಢವಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಉಮೇಶ್ ಜಾಧವ್ ಅವರು ಸ್ಪಷ್ಟವಂತ ಯಾವುದೇ ಮಾಹಿತಿಯನ್ನ ಅವರ ಸಹೋದರಿಗೆ ಮತ್ತು ಬೆಂಬಲಿಗರಿಗೆ ಹೇಳಿಲ್ಲ. ಸಿಎಲ್ಪಿ ಸಭೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿಲ್ಲ ಅಥವಾ ಭಾಗವಹಿಸೋದಿಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಅವರ ನಡೆ ಸಾಕಷ್ಟು ಒಂದು ನಿಗೂಢವಾಗಿದೆ. ಅವರ ಬೆಂಬಲಿಗರಿಗೂ ಮತ್ತು ಏನೋ ಅವರ ಆಪ್ತರಿಗೂ ಕೂಡ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಉಂಟು ಮಾಡಿದೆ ಉಮೇಶ್ ಜಾಧವ್ ಅವರ ನಡೆ. ಹೀಗಾಗಿ ನಾಳಿನ ಬೆಳವಣಿಗೆಗಳ ಆಧಾರದ ಮೇಲೆ ಉಮೇಶ್ ಜಾಧವ್ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಳಿನ ದಿನಕ್ಕಾಗಿ ಬಹುತೇಕ ಜನರು ಕಾಯ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ವಲಯಗಳು ಹೇಳೋ ಪ್ರಕಾರ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗಬಹುದು ಅನ್ನೋ ಮಾಹಿತಿನ ಇಲ್ಲಿನ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆಯಿಂದ ಪ್ರತಿಭಟನೆ ಮಾಡೋದನ್ನ ನೋಡಿದ್ರೆ ಕೆಲವೊಂದ್ ಕಡೆ ಉಮೇಶ್ ಜಾಧವ್ ಬಿಜೆಪಿ ಹೋಗೋದು ಕನ್ಫರ್ಮ್ ಆಗಿದ್ದಕ್ಕೆ ಈ ರೀತಿ ಪ್ರತಿಭಟನೆಗಳು ನಡೀತದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸಂಜಯ್.